ನಾವು ಮರೆಯಲ್ಲ ಸರ್. ನಾವು ಖಂಡಿತ ನಮ್ಗೆ ಒಳ್ಳೇದು ಮಾಡಿಕೊಟ್ಟಿರೋ ಸರ್, ನಿಜವಾಗ್ಲೂ ಸರ್. ಅವ್ರ ಹೆಸರು ಹೇಳ್ಕೊಂಡು ನಾವು ಚೆನ್ನಾಗಿ ಬದುಕ್ತೀವಿ. ನಮ್ಮ ಪಂಚಾಯತಿ ಸಿಬ್ಬಂದಿಗಳೆಲ್ಲ ಅವ್ರಿಗೆ ಚಿರಋಣಿಯಾಗಿರ್ತಾರೆ. ನಮ್ಮ ಕೃಷಿ ಸಚಿವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳುತ್ತೇನೆ. ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಉದ್ಯೋಗ ಭದ್ರತೆ. ಇನ್ಮುಂದೆ ತಾತ್ಕಾಲಿಕ ಹಣೆಪಟ್ಟಿಯಿಂದ ಶಾಶ್ವತ ಮುಕ್ತಿ. ನಮ್ಮ ಜನಸ್ನೇಹಿ ಗ್ಯಾರಂಟಿ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದವರ ಕಲ್ಯಾಣಕ್ಕಾಗಿ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರ ಒಂದು ಭಾಗವಾಗಿ ಗ್ರಾಮ ಪಂಚಾಯಿತಿಗಳ ಡಿ ದರ್ಜೆ ನೌಕರರಿಗೂ ಉದ್ಯೋಗ ಭದ್ರತೆ ಕಲ್ಪಿಸುವ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ವಾಟರ್ ಮ್ಯಾನ್, ಸ್ವಚ್ಛತಾ ಸಿಬ್ಬಂದಿ ಹಾಗೂ ಅಟೆಂಡರ್ಗಳಿಗೆ ಅನುಮೋದನೆ ಪತ್ರ ವಿತರಿಸುವ ಮೂಲಕ ಅವರ ಸೇವೆಗೆ ಅಧಿಕೃತ ಮಾನ್ಯತೆ ನೀಡಲಾಗಿದೆ. ಇಡೀ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇಂತಹದೊಂದು ಮಹತ್ವದ ನಿರ್ಧಾರವನ್ನ ಅತ್ಯಂತ ಯಶಸ್ವಿಯಾಗಿ ಕ್ರಮಬದ್ಧವಾಗಿ ಅನುಷ್ಠಾನಗೊಳಿಸಲಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಂಚಾಯತ್ ವ್ಯವಸ್ಥೆ ಗ್ರಾಮೀಣಾಭಿವೃದ್ಧಿಯ ಬೆನ್ನೆಲುಬಾಗಿದೆ. ಈ ಗ್ರಾಮ ಪಂಚಾಯತ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಫಾಯಿ ಕರ್ಮಚಾರಿಗಳು, ನೀರುಘಂಟಿಗಳು ಹಾಗೂ ಡಿ ದರ್ಜೆ ನೌಕರರು ಸ್ಥಿರತೆ ಇಲ್ಲದೆ ಕೆಲಸ ಮಾಡ್ತಾ ಇದ್ರು. ಇವರೆಲ್ಲರಿಗೂ ಯಾವುದೇ ಉದ್ಯೋಗ ಭದ್ರತೆ ಇರಲಿಲ್ಲ. ಈ ಸ್ಥಿತಿಯನ್ನ ಮನಗಂಡು 2017ರ ಅಕ್ಟೋಬರ್ ತಿಂಗಳಿಗಿಂತ ಮೊದಲು ನೇಮಕಗೊಂಡಿದ್ದ ಸಿಬ್ಬಂದಿಗೆ ಮಾನ್ಯ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯತ್ನ ಸಿಇಒ ಅವರ ಪ್ರಯತ್ನದ ಫಲವಾಗಿ ಅಧಿಕೃತ ಅನುಮೋದನೆ ಪತ್ರಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರ ಮೂಲಕ ತಾತ್ಕಾಲಿಕ ಸಿಬ್ಬಂದಿ ಎಂಬ ಹಣೆಪಟ್ಟಿಯಿಂದ ಅವರನ್ನ ಮುಕ್ತಗೊಳಿಸಲಾಗಿದೆ. 651 ಅರ್ಜಿದಾರರ ಪೈಕಿ ಪ್ರಾಥಮಿಕವಾಗಿ 591 ಜನರನ್ನ ಅರ್ಹರೆಂದು ಗುರುತಿಸಿ ಅವರ ಪಟ್ಟಿಯನ್ನ ಸಾರ್ವಜನಿಕವಾಗಿ ಪ್ರಕಟಿಸಿ 15 ದಿನಗಳ ಕಾಲ ಆಕ್ಷೇಪಣೆಗೆ ಅವಕಾಶ ನೀಡಲಾಯಿತು. ನಮ್ಮ ಕಡೆಯಿಂದ ಇವರೆಲ್ಲರೂ ಮಾನದಂಡಗಳಲ್ಲಿ ಪಾಸ್ ಆಗಿದ್ದಾರೆ, ಯಾರಿಗಾದರೂ ವಿರೋಧವಿದ್ದರೆ ತಿಳಿಸಬಹುದು ಎಂದು ಮುಕ್ತವಾಗಿ ಘೋಷಿಸಲಾಯಿತು. ಆ ನಿಗದಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆಗಳು ಬಾರದೇ ಇದ್ದರಿಂದ ಇಡೀ ಪ್ರಕ್ರಿಯೆ ಕಾನೂನುಬದ್ಧವಾಗಿ ಗಟ್ಟಿಯಾಯಿತು. 5 ವರ್ಷದಿಂದ ನಿಮಗೆ ಈ ಥರದ ಆದೇಶ ಸಿಕ್ಕಿರಲಿಲ್ಲ. ಬಹುಶಃ ನಾನು ಮೇಡಮ್ಗೆ ಇದು ನೋಡೋಣ, ನೀವು ಎಷ್ಟು ಬೇಗ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ದೆ. DS1ನ ಜವಾಬ್ದಾರಿ ಕೊಟ್ಟು ಅವರೆಲ್ಲ ಟೀಮ್ಗೆ ಜವಾಬ್ದಾರಿ ಕೊಟ್ಟು ಎಲ್ಲ EOಸ್ನ ಉಪಯೋಗಿಸ್ಕೊಂಡು ತುಂಬ ಜನ ಕೆಲಸ ಮಾಡಿದ್ದಾರೆ. ಗಣರಾಜ್ಯೋತ್ಸವ ದಿವಸ ನಿಮಗೆಲ್ಲ ಪರ್ಮನೆಂಟ್ ಆಗುವಂಥ ಒಂದು ಯೋಗ ಸಿಕ್ಕಿದೆ. ನಿಮಗೆಲ್ಲ ಒಳ್ಳೇದಾಗಲಿ, ಕಂಗ್ರ್ಯಾಚುಲೇಷನ್. ಇವತ್ತು ಗ್ರಾಮ ಪಂಚಾಯತಿನಲ್ಲಿ ನಿಮ್ಗೆ ಸಿಕ್ಕಿರ್ತಕ್ಕಂಥ ಈ ಸೌಲಭ್ಯ ಇದನ್ನು ಸದುಪಯೋಗಗೊಳಿಸ್ಕೊಂಡು ಶಾಶ್ವತವಾಗಿ ರಿಟೈರ್ಡ್ ಆಗಬೇಕಾದ್ರೆ ನಿಮಗೆ ವಿವಿಧ ಪೆನ್ಷನ್ ಬರುತ್ತೆ, ನಿಮಗೊಂದು ಸರ್ಕಾರಿ ನೌಕರಿ ಆಗಿ ಒಂದಷ್ಟು ದಿವಸ ಕೆಲಸ ಮಾಡ್ದೋ ಅನ್ನೋ ಒಂದು ತೃಪ್ತಿ ಸಿಗುತ್ತೆ. ಒಳ್ಳೆ ಕೆಲಸ ಮಾಡಿ ಪಂಚಾಯಿತಿ ಹಂತಕ್ಕೆ ಪಂಚಾಯಿತಿ ಸಿಬ್ಬಂದಿಗಳು ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಹಿಂದೆ ಇತರ ಜಿಲ್ಲೆಗಳಲ್ಲಿ ಇಂತಹ ನೇಮಕಾತಿಗಳು ನಡೆದಾಗ ಕೆಲವರು ನ್ಯಾಯಾಲಯದಲ್ಲಿ ದಾವೆ ಹೂಡಿ ತಡೆಯಾಜ್ಞೆ ತಂದ ಉದಾಹರಣೆಗಳಿದ್ದವು. ಇದರಿಂದಾಗಿ ನೌಕರರ ಬದುಕು ಮತ್ತೆ ಅಧ್ವಾನವಾಗ್ತಾ ಇತ್ತು. ಇದನ್ನು ತಪ್ಪಿಸಲು ಮಂಡ್ಯ ಜಿಲ್ಲಾ ಪಂಚಾಯಿತಿ ಅತ್ಯಂತ ಪಾರದರ್ಶಕವಾದ ದಾರಿಯನ್ನ ಅನುಸರಿಸಿತು. ಮಂಡ್ಯ ಜಿಲ್ಲೆಯಲ್ಲಿ ಕೈಗೊಳ್ಳಲಾದ ಈ ಮಹತ್ವದ ಕ್ರಮದಿಂದ ಡಿ ದರ್ಜೆ ನೌಕರರು ಘನತೆ ಹಾಗೂ ನೆಮ್ಮದಿಯ ಬದುಕು ನಡೆಸುವ ಅವಕಾಶ ದೊರಕಿದೆ. ಒಂದು ಹೊಸ ಪ್ರಯತ್ನವನ್ನ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳವರ ಪ್ರಯತ್ನದ ಫಲ ಅಂತ ಹೇಳಿ ಭಾವಿಸ್ಬೋದು. ಇದರಿಂದಾಗಿ ನಮ್ಮ ಜಿಲ್ಲೆಯ ಎಲ್ಲ ಸಿಬ್ಬಂದಿಗಳು ತುಂಬ ಸಂತೋಷವನ್ನು ಪಟ್ಟಿದ್ದಾರೆ. ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಹಾಗೂ ತಾಲೂಕು ಪಂಚಾಯಿತಿ ಪರವಾಗಿ ಮಾನ್ಯ ಸಚಿವರಿಗೆ ಹಾಗೂ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಇಷ್ಟು ವರ್ಷ ನಮಗೆ ಯಾವುದೇ ಕೂಡ ಉದ್ಯೋಗ ಭದ್ರತೆ ಇಲ್ಲದೇ ನಾವು ಸಾಧಾರಣ ಒಬ್ಬ ನೌಕರನಾಗಿ ಕೆಲಸ ಮಾಡ್ತಾಯಿದ್ದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಅನುಮೋದನೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಅನುಮೋದನೆಯನ್ನು ನಮ್ಮ ಕೃಷಿ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದ ಮೇರೆಗೆ ನಮಗೆ ಈ ಜನವರಿ ತಿಂಗಳಲ್ಲಿ ನಮಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಈ ಅನುಮೋದನೆಯಿಂದ ನಮಗೆ ಮತ್ತು ನಮ್ಮ ಕುಟುಂಬದವರಿಗೆ ಒಂದು ಉದ್ಯೋಗದ ಭದ್ರತೆ ಕೂಡ ಸಿಕ್ಕಿದೆ. ನಮ್ಮ ಕೃಷಿ ಸಚಿವರಿಗೆ
ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳುತ್ತೇನೆ. ಸರ್ಕಾರಿ ನೌಕರು ಅಂತ ನಮಗೆ ಒಂದು ಭದ್ರತೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಪಂಚಾಯತಿ ಸಿಬ್ಬಂದಿಗಳೆಲ್ಲ ಅವ್ರಿಗೆ ಚಿರಋಣಿಯಾಗಿರ್ತಾರೆ. ಎನ್ ಚಲುವರಾಯಸ್ವಾಮಿ ಅವ್ರಿಗೆ ಮತ್ತು CO ಮೇಡಮ್ ಅವ್ರಿಗೆ. ಆರೋಗ್ಯ ವಿಮೆ ಆಗಿರ್ಬೋದು ಅಥವಾ ESI PF ಆಗಿರ್ಬೋದು ಮತ್ತು ಉಪದಾನ ಆಗಿರ್ಬೋದು ನಮ್ಮ ಫ್ಯಾಮಿಲಿಗೆ ಭದ್ರತೆ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಸಾಹೇಬ್ರವ್ರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. 2010-11ರಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದು, ಹಾಗೂ ನಮಗೆ ಅನುಮೋದನೆ ಆಗಿಲ್ಲ ಅಂತ ತುಂಬ ಬೇಸರ ಆಗಿತ್ತು. ಚಲುವರಾಯಸ್ವಾಮಿ ಅವರು ನಮಗೆ ಅನುಮೋದನೆ ಮಾಡಿಕೊಟ್ಟವ್ರೆ. ಆ ನೋವನ್ನು ಆ ದುಃಖನ ದೂರ ಮಾಡವ್ರೆ. ಅವ್ರಿಗೆ ನಮ್ಮ ತುಂಬು ಹೃದಯದಿಂದ ಧನ್ಯವಾದಗಳನ್ನ ತಿಳಿಸ್ತಾ ಅವ್ರ ಹೆಸರು ಹೇಳ್ಕೊಂಡು ನಾವು ಚೆನ್ನಾಗಿ ಬದುಕ್ತೀವಿ. ನಾವು ಮರೆಯಲ್ಲ ಸರ್, ನಾವು ಖಂಡಿತ ನಮ್ಗೆ ಒಳ್ಳೇದು ಮಾಡಿಕೊಟ್ಟಿರೋ ಸರ್, ನಿಜವಾಗ್ಲೂ ಸರ್. 22 ವರ್ಷ ನನಗೆ ಅನುಮೋದನೆ ಆಗಿರಲಿಲ್ಲ. ಈ ಸರಿ ನನಗೆ ಅನುಮೋದನೆ ಮಾಡಿಕೊಟ್ಟ ಮಾನ್ಯ ಸಚಿವರು ಚಲುವರಾಯಸ್ವಾಮಿಯನ್ನು ಧನ್ಯವಾದ. ಒಟ್ನಲ್ಲಿ ಜಿಲ್ಲಾ ಪಂಚಾಯಿತಿಯ ಪರಿಣಾಮಕಾರಿ ಆಡಳಿತದಿಂದಾಗಿ ಇಂದು ಈ ಸಿಬ್ಬಂದಿಗಳ ಮುಖದಲ್ಲಿ ಮಂದಹಾಸ ಮೂಡಿದೆ. ಇಂತಹ ಮತ್ತಷ್ಟು ಉತ್ತಮ ಕೆಲಸಗಳು ಮಂಡ್ಯ ಜಿಲ್ಲೆಯಲ್ಲಾಗಲಿ, ನಮ್ಮ ಮಂಡ್ಯ ಇಡೀ ಕರುನಾಡಿಗೆ ಮಾದರಿಯಾಗಲಿ.